ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ 10 ಲಕ್ಷ ಜನ ಸೇರಲಿದ್ದಾರೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ತಿಳಿಸಿದ್ದಾರೆ. ಯಡಿಯೂರಪ್ಪನವರು ದಣಿವರಿಯದ ಧೀಮಂತ ನಾಯಕ. ಅವರು 4 ಬಾರಿ ಸಿಎಂ ಆಗಿದ್ದಾಗಲೂ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಅವರನ್ನು ಬಲವಂತವಾಗಿ ಒಪ್ಪಿಸಿ ಈ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ಬೆಳೆಯಲು ಕಾರಣರಾದ ಅನಂತಕುಮಾರ್, VS ಆಚಾರ್ಯ ಸೇರಿದಂತೆ ಹಲವು ಹಿರಿಯರನ್ನು ಈ ಸಂದರ್ಭದಲ್ಲಿ ನೆನೆಯಬೇಕು. ಈ ಬೃಹತ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಆಗಮಿಸ್ತಾ ಇರೋದು ಸಂತಸ ತಂದಿದೆ ಅಂತ ರಾಮುಲು ಮಾತನಾಡಿದ್ದಾರೆ. ಉತ್ಸವ ಸುಮಾರಾಗಿ 10 ಲಕ್ಷ ಜನರು ಸೇರ್ತಾ ಇದ್ದಾರೆ. ಈ 10 ಲಕ್ಷ ಜನರು ಏನು ಸೇರ್ತಾ ಇದ್ದಾರೋ ಸಾಕಷ್ಟು ಮಂದಿ ಅಭಿಮಾನಿಗಳು, ಸುಮಾರಾಗಿ 50 ವರ್ಷಗಳ ಕಾಲ ನಿರಂತರವಾಗಿ ಅವರು ಸೇವೆ ಮಾಡ್ಕೊಂತ ಬಂದಂತ ಒಬ್ಬ ದೊಡ್ಡ ನಾಯಕ. ಆ ನಾಯಕನಿಗೆ ಸನ್ಮಾನ ಮಾಡಬೇಕು ಅನ್ನೋಂತ ತೀರ್ಮಾನವನ್ನು ನಮ್ಮ ಗೋವಿಂದ ಕಾರಜೋಳ ಅವರು ನಾವೆಲ್ಲರೂ ಚರ್ಚೆ ಮಾಡಿ ತೀರ್ಮಾನ ತಗೊಂಡಂತ ಟೈಮಲ್ಲಿ ಯಡಿಯೂರಪ್ಪ ಸಾಹೇಬ್ರುಗಳು ಇಲ್ಲ ನನಗೆ ಒಳ್ಳೆ ದಯವಿಟ್ಟು ಬ್ಯಾಡ್ರಿ ಅಂತ ಹೇಳಿದ್ರು. ನಾವು ಬಲವಂತವಾಗಿ ಒಪ್ಪಿಸಿ ಇಲ್ಲಿ ಇವರು ಮಾಡೋದ್ರಿಂದ ನಮ್ಗೆ ಪಾರ್ಟಿಗೆ ಅನುಕೂಲ ಆಗುತ್ತೆ ಅಂತ ಮಾತನ್ನು ಕೂಡ ಹೇಳಿದಂತ ಟೈಮಲ್ಲಿ ಇವತ್ತು ಯಡಿಯೂರಪ್ಪ ಅವರು ಅಂದ ತಕ್ಷಣ ನಾವೆಲ್ಲರೂ ಕೂಡ ಇವತ್ತು ಹೆಂಗ್ ನೋಡ್ಬೇಕು ಅಂದ್ರಿಗಿನ ಅವ್ರನ್ನ ಈ ಮುಖ್ಯಮಂತ್ರಿಗಳು 4 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಟೈಮಲ್ಲಿ ನಾನು ಬೇರೆ ವಿಚಾರಗಳು ಮಾತಾಡಕ್ ಹೋಗಲ್ಲ, ಇಲಾಖೆವರೆಗೆ ಮಾತಾಡಿದ್ರೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಅವೆಲ್ಲ ಕೂಡ ಜೋಡಿಸಿ ನೋಡಿದಂತ ಟೈಮಲ್ಲಿ ಯಡಿಯೂರಪ್ಪ ಅವರು ಒಂದು ದನಿ ಹೊರೆಯದ ಒಬ್ಬ ದೊಡ್ಡ ನಾಯಕ.